ಅವರ ಅಂತಿಮ ದರ್ಶನವನ್ನು ಬೆಳಿಗ್ಗೆ 11 ಗಂಟೆ ತನಕ ಮನೆಯಲ್ಲಿ ನಾವು ನೋಡ್ಬೋದು ಅವರನ್ನು. ಆಮೇಲೆ ಸಂಜೆ 4 ತನಕ ಅವರು ದುಡ್ದಿರೋ ಅಂಥ ಅವರು ಈವರೆಗೂ ಸದಸ್ಯರಾಗಿ ಕಾರ್ಯಕರ್ತರಾಗಿದ್ದಂತಹ ಭಾರತ ಕಮ್ಯುನಿಸ್ಟ್ ಪಕ್ಷದ ಕಚೇರಿಯಾಗಿರುವ ವೈಯಾಲಿ ಕಾವಲ್ನಲ್ಲಿರುವಂಥ ಚೌಡಯ್ಯ ಮೆಮೋರಿಯಲ್ ಹಾಲ್ ಹಿಂದ್ಗಡೆ ನಮ್ಮ ಕಚೇರಿ ಇದೆ, ಘಾಟೆ ಭವನ ಅಂತ. ಅಲ್ಲಿ ಸಂಜೆ 4 ಗಂಟೆ ತನಕ ಅವರ ಅಂತಿಮ ದರ್ಶನವನ್ನು ಪಡಿಬೋದು. ಹಾಗೆ ಅವರ ಆಸೆಯಂತೆ, ಅವರ ಇಚ್ಛೆಯಂತೆ ಮತ್ತು ನಮ್ಮ ಕುಟುಂಬದ ಇಚ್ಛೆಯಂತೆ ಅವರು ಒಂದು ಸರ್ಕಾರಿ ಕಾಲೇಜಿಗೆ, ವೈದ್ಯಕೀಯ ಕಾಲೇಜಿಗೆ ಅವರ ದೇಹವನ್ನು ದಾನ ಮಾಡಬೇಕು ಅಂತಿದ್ರು. ಈಗ ನಾವು ನಿಮ್ಹಾನ್ಸ್ಗೆ ಅವರ ದೇಹವನ್ನು ದಾನ ಮಾಡಬೇಕು ಅಂತ ನಮ್ಮ ಮನೆಯವರೆಲ್ಲ ಸೇರಿ ತೀರ್ಮಾನ ಮಾಡಿದ್ದೀವಿ. ನಿಮ್ಹಾನ್ಸ್ನಲ್ಲಿ ಬಹಳಷ್ಟು ಸಂಶೋಧನೆಗಳು ನಡೆಯುತ್ತವೆ. ಇದರಿಂದಾಗಿ ಅವರು ಇಡೀ ಅವರ ಜೀವನವನ್ನು ಏನು ಜನರಿಗಾಗಿ ಕೊಟ್ಟಿದ್ದಾರೆ, ಅವರು ಹಸುನೀಗಿದ ಮೇಲೂ ಕೂಡ ಅವರ ಶರೀರವು ಕೋಟ್ಯಾಂತರ ಜನರಿಗೆ, ಇಡೀ ಮಾನವ ಕುಲಕ್ಕೆ ಉಪಯೋಗ ಆಗಲಿ ಅನ್ನೋ ಒಂದು ಆಸೆ ನಮ್ಮೆಲ್ಲರಿಗೂ ಇದೆ. ಅವರು ಯಾವತ್ತೂ ಕೂಡ ವ್ಯರ್ಥವಾಗಿ ಅವರ ಜೀವನವನ್ನು ಕಳೆದಿಲ್ಲ. ಹಾಗೆ ಅವರ ಸಾವಿನಲ್ಲೂ ಕೂಡ ಅವರು ವ್ಯರ್ಥವಾಗದೇ ಇರಲಿ ಮತ್ತು ಅವರು ಮಾನವ ಕುಲಕ್ಕೆ ಉಪಯೋಗ ಆಗಲಿ ಅನ್ನೋದು ನಮ್ಮೆಲ್ಲರ ಇಚ್ಛೆಯಾಗಿದೆ. ಹಾಗಾಗಿ ನಾವು ನಿಮ್ಹಾನ್ಸ್ಗೆ, ಮತ್ತು ಅವ್ರದ್ದು ಬಹಳ ವಿಶಿಷ್ಟವಾದಂಥ ಒಂದು ವ್ಯಕ್ತಿತ್ವ, ಮತ್ತು ಅವರು ಬಹಳ ಕ್ರಿಯಾಶೀಲವಾದ ಮನುಷ್ಯ ಅವರು. ಹಾಗಾಗಿ ಅವರ ಅಲ್ಲಿ ನಿಮ್ಹಾನ್ಸ್ನಲ್ಲಿ ಅವರ ಮಿದುಳನ್ನು ಕೂಡ ಅಲ್ಲಿ ಸಂಶೋಧನೆ ಮಾಡೋಕ್ಕೆ ಬಹಳಷ್ಟು ಜನ ಕೊಡೋದಿಲ್ಲ. ಅದಕ್ಕೆ ನಾವು ಇದು ಒಂದು ಮಾದರಿಯಾಗಲಿ ಅಂತ ಅಲ್ಲಿ ಸಂಶೋಧನೆ ಮಾಡಿದ್ರೆ ಮಾತ್ರ ಮುಂದಿನ ಒಂದು ಜನಕ್ಕೆ, ಮುಂದಿನ ತಲೆಮಾರುಗಳಿಗೆ ನಾವು ಔಷಧಿಯನ್ನು ಕಂಡುಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ, ಹಲವಾರು ಕಾಯಿಲೆಗಳಿಗೆ. ಹಾಗಾಗಿ ಅವರನ್ನು ನಾವು ಅವರ ದೇಹವನ್ನು ದಾನ ಮಾಡೋಕ್ಕೆ ಬಯಸಿದ್ವಿ.